ಸಂಗೀತನೂ ನಮ್ಮ ರಾಜ್ ಒಳ್ಳೆ ಮಾತನಾಗ ಹೇಳಿದ್ರೆ ಕೇಳಲ್ಲ. ಅದಕ್ಕೆ ಒಂದಿಟ್ಟು ಗದ್ರ ಹಾಕ್ಬೇಕು. ಗದ್ರ ಹಾಕಿದ್ರೇ ಇವರು ಕೇಳೋದು. ಅಲ್ಲ ಅವಳ ಹತ್ರ ಮಾಡಿಸಿ ಸುಮ್ಮನೆ ಮನೆ ಕಟ್ಟಿಸ್ಕೊಂಬಕ್ಕೆ ಏನಪ್ಪ. ಇವಾಗ ಯಾರೋ ದುಡ್ಡು ಕೊಡ್ತಾರೆ, ಇನ್ನೊಬ್ಬ ಯಾರನ್ನ ಆಗಿದ್ರೆ ಯಾರ್ದನ ದುಡ್ಡು ಪುಕ್ಸಟೆ ಸಿಗುತ್ತೆ ಅಂದರೆ ಎಷ್ಟು ಆಸೆ ಪಡ್ತಾರೆ. ಅಂಥದ್ರಾಗ ಇವ್ರು ಬೇಡ ಅಂತಾರಲ್ಲ. ಇವ್ರಿಗೆ ಯಾಕೆ ಬುದ್ಧಿ ಇಲ್ಲ. ಒಂದಿಟ್ಟು ಗದ್ರ ಹಾಕ್ತೀನಿ, ನೀವು ಮಾಡಿಸ್ಲಿಲ್ಲ ಅಂದ್ರೆ ನಾನು ಮಾಡಿಸ್ತೀನಿ, ನನಗೆ ಮನೆ ಬೇಕಿಲ್ಲ ಅಂತ ಕೊಟ್ಟಿಸ್ರಿ ನೀವೇನು ಅಂತೀನಿ. ಅಲ್ಲ ಏನು ಇವ್ರಿಗೆ ಹೆಂಗೆ ತಿಳಿತೈತೆ ಅಂತ. ಪಾಪ ನಮ್ಮ ಸಿಂಧಮ್ಮ ಹೆಂಗೆ ಇದು ಮಾಡುತ್ತೆ ಅಲ್ಲನ. ಅವರೆಲ್ಲ ಎಷ್ಟು ಇದು ಮಾಡ್ತಾರೆ. ನಾವು ಅವ್ರಂಗೆ ಸೆನಕ್ಕೆ ಇರಬೇಕು ಅಂಬೋದಿಲ್ಲ. ಬರೀ ಇನ್ನು ಹಿಂದ್ಕೋಗೋಕ್ಕೆ ನೋಡ್ತಾರೆ, ಮುಂದಕ್ಕೆ ಹೋಗೋಣ ಅಂಬಂಗಿಲ್ಲ. ನಾವು ಮನೆಗಿನ ಕಟ್ಕೊಂಡು ಇನ್ನು ಸೆನಕ್ಕೆ ಆಗೋಣ ಅಂಬೋದೇ ಇಲ್ಲ. ಇನ್ನು ನಮ್ಮ ಸಂಗೀತ ಕೆಲಸದಾಗಿದ್ರು ಒಂದು ಇಟನ ಯೋಚನೆ ಮಾಡಲ್ವಲ್ಲ. ಹೋಗತ್ತೆ. ಅದಕ್ಕೆ ಒಂದಿಟ್ಟು ಆವಾಜ್ ಹಾಕ್ತೀನಿ, ನೋಡೋಣ ಅದೇ. ಇವಾಗ ಮನೆ ಕಟ್ಟೋತಕ್ಕ ಮಾಡಿಸ್ತೀನಿ, ಮನೆ ಎಲ್ಲ ಆದಮೇಲೆ ನನ್ನ ಹೆಸರು ಮಾಡಿಸ್ಕೊಂತೀನಿ ಅಂತೀನಿ. ಅದೆಲ್ಲ ನೋಡೋಣ. ನಮ್ಮ ಸಿಂಧಮ್ಮ ಭಾರತಿ ಅಲ್ಲೇ ಇರ್ಮಂತ ಭಾರತಿ ಅಂತಲ್ಲ, ತಮ್ಮನೂ ಕರಿತೈತಿ, ನಮ್ಮ ಸಿಂಧಮ್ಮನೂ ಕರಿತೈತಿ, ಎಲ್ಲರೂ ಕರೀತಾರೆ. ನಾನು ಅಲ್ಲಿಗೆ ಹೋಗಿರ್ತೀನಿ ಅಷ್ಟೇನೆ. ಏ ಸಂಗೀತ, ಸಂಗೀತ ಏನತ್ತೆ? ಹೇಳಮ್ಮ, ಮನೆ ಬೀಳಂಗೈತಿ. ಇವಾಗ ಮಳೆಗಾಲ, ನನಗಿದ್ರೆ ಮನೆ ಕೆಮ್ಮಕ್ಕಾಗಲ್ಲ. ನೀವು ನಾವು ಮನೆ ಕಟ್ತೀವಿ ಅಂತ ಹೇಳ್ತೀರಾ, ಕೊಟ್ಟಂಗಿಲ್ಲ ಏನಿಲ್ಲ. ಅದಕ್ಕೇನೆ ಎಲ್ಲೋಡು ಹೆಸ್ರಿಗೆ ಮಾಡಿಸ್ರಿ ಸರಿನಿ. ಸಿಂಧಮ್ಮನ ಹೆಸ್ರಿಗೆ ಮಾಡಿಸಿ ಕೊಟ್ಟಿಸ್ಕೊಡ್ತಾರಮ್ಮ ಅವರು. ನೀನು ಮಾಡ್ಸೋದು ಕಲಿ. ನೀನು ಒಳ್ಳೆ ಮಾತನಾಗ ಹೇಳಿದ್ರೆ ಎಷ್ಟು ಹೇಳಿದ್ರು ಕೇಳಲ್ಲ ಸಂಗೀತ. ಅಲ್ಲ ನೀನು ಇನ್ನು ಮುಂದಕ್ಕೆ ಹೋಗೋದು ನೋಡಂಗೆ ಇಲ್ಲ, ಕೆಲಸದಾಗ ಇದ್ದೀನಿ ಅಂತೀಯ. ಅಲ್ಲ ಇನ್ನು ಮುಂದಕ್ಕೆ ಹೋಗೋದು ನೋಡ್ಬೇಕು. ನೀನು ಮುಂದಕ್ಕೆ ಹೋಗೋದು ನೋಡ್ತೀನತ್ತೆ, ಅಂದರೆ ಮುಂದೆ ಸಮಸ್ಯೆ ಆಗ್ಬಾರ್ದಲ್ಲ. ನನಗೂ ಮುಂದಕ್ಕೆ ಹೋಗ್ಬೇಕಂಬೋದೇ ಇರೋದು. ಮುಂದೆ ನಂದು ಬಿಡು ಅಂತಂದರೆ ನಾನು ಎಲ್ಲಿಗೆ ಹೋಗೋಣ? ಹಿಂಗೆ ಆಗ್ತಾವನ್ನ ಉದಾಹರಣೆಗಳೆಲ್ಲ ಕೇಳಿದ್ದೀನಿ. ಹಿಂಗೆ ಆಗುತ್ತೆ ಅಂತ ನನಗೆ ಗೊತ್ತು. ನಾನು ಮುಂದಾಲೋಚನೆ ಮಾಡೋದು ನನ್ನ ಕೆಲಸದಾಗ ಇರೋದಕ್ಕೆ, ನಾನು ಇಂಟೆಲಿಜೆಂಟ್ ಆಗಿರೋದಕ್ಕೆ, ನಾನು 4 ಅಕ್ಷರ ಕಲ್ತಿರೋದಕ್ಕೆ ಅದನ್ನೆಲ್ಲ ನಾನೇ ಯೋಚನೆ ಮಾಡ್ತಿರೋದು. ಸರಿನಾ? ನನ್ನ ನೀನು ಗೊತ್ತಾಗಲ್ಲ ಅಂತ ಅನ್ಬೇಡ. ಅಲ್ಲ ನೀನು ಅವೆಲ್ಲ ಗೊತ್ತಾಗಂಗಿದ್ದಿದ್ರೆ ಅವಳ ಹೆಸ್ರಿಗೆ ಮಾಡಿಸಿ ಕಟ್ಕೊಂತಿದ್ದೆ. ಅಲ್ಲ ಈಗ 10,000 ತಗೊಂಡ್ರಿ, 15,000ನೇ ತಗೊಂಬ್ಲಿ, ಗೌರ್ಮೆಂಟ್ ಸಂಬಳದಾರು ಅಂತಂದರೆ ಅಫಿಷಿಯಲ್ಸ್ ಇದ್ದಂಗೆ. ಅಫಿಷಿಯಲ್ಸ್ ಹೆಂಗಿರ್ಬೇಕು ಹೇಳು? ಅಫಿಷಿಯಲ್ಲು ಈಗ ಹಿಂಗೆ ನೀಟಾಗಿರಬೇಕು, ಹಂಗೆ ಮಾಡಬೇಕು ಅಂತಾರೆ. ಅದಕ್ಕೆ ಮನೆ ಕಟ್ಟಿಸ್ಲಿಲ್ಲ ನೀವೇನಿ. ನಮಗೆ ಮನೆ ಕೆಮ್ಮಕ್ಕಾಗಲ್ಲ, ನೀವು ಬೈವದಂಗೆ ಆಗುತ್ತೆ. ಹಂಗೆ ಮಾಡಿ ಬಂದ್ರಿ ಕಟ್ಟಿಸ್ತಿ ಕಣತೆ. ಕಟ್ಸೋಕ್ಕೇನಲ್ಲ, 1-2 ದಿನ ಸುಧಾರಿಸು, ಕಟ್ಟಿಸ್ತೀವಿ ಇರುಮಂತೆ. ಆಗಬೇಕು 1-2 ಆಗುತ್ತೇನತ್ತೆ ನೀನು? ಅವು ನಾವು ಗಂಡ ಹೆಂಡತಿ ಇಬ್ಬರು ದುಡಿತಾ ಇದ್ದೀವಿ ಕಷ್ಟಪಟ್ಟು. ಅಫಿಷಿಯಲ್ ಅಂತ ಅಂದರೆ ಇಟ್ಗೆ ಆಗಬಾರ್ದೆಲ್ಲ ಮಾಡೋಕ್ಕಾಗಲ್ಲ. ಇವಾಗ ಲೋನ್ ಕೊಡ್ತಾರೆ, ನಾನು ಮಾಡಿಸ್ಬೋದು, ತಗೊಂಡು ಮಾಡಿಸ್ತೀನಿ. ಇನ್ನೊಂದು 2-3 ತಿಂಗಳು ಸುಧಾರಿಸು. ಏನು ಮಾಡೋಕ್ಕಾಗ್ತೀವಿ? ಇವಾಗ ಮನೆಯೂ ಕಟ್ಟೋದಕ್ಕಾಗಲ್ಲ, ಈಗ ಬೇಸ್ಮೆಂಟ್ ಮಾಡೋಕ್ಕೂ ಆಗಲ್ಲ. ಇವಾಗ ಮಳೆಗಾಲ ಬೇರೆ, ಇದು ಮಳೆಗಾಲ ಹೋಗೋವರೆಗೂ ಸ್ವಲ್ಪ ದಿನ ಸುಧಾರಿಸು. ಆಮೇಲೆ ಬೇಕಾದರೆ ಮಾಡೋಣ, ಏನೇ ಇದಿಲ್ಲ, ಮಾಡೋಣ. ಬೇಗ ಎಲ್ಲ ಮಾಡಿದ್ರೆ ಆಗುತ್ತೆ, ನಾವೆಲ್ಲ ಕಟ್ಟಿಸ್ತೀವಿ. ಯಾಕತ್ತೆ ನೀನು ಹಂಗೆಲ್ಲನ? ನಾನು ಗೌರ್ಮೆಂಟ್ ಕೆಲಸದಾಗಿರೋದಕ್ಕೆ ಅವೆಲ್ಲ ಯೋಚನೆ ಮಾಡೋ. ಅಫಿಷಿಯಲ್ ಆಗಿರೋದಕ್ಕೆ ನಾನು ಮುಂದೆ ಅವಳು ನಂದು ಮನೆ ನಾನು ಬಿಡಬೇಕು ಅಂತಂದ್ರೆ ಬಿಡಲೇಬೇಕು. ನಮ್ಮ ಅಪ್ಪರು ಕಟ್ಸಿರೋದು ಅವಳ ಹೆಸರಿಗೆ ಇರುತ್ತಲ್ಲ, ಏನು ಮಾಡೋಕ್ಕಾಗಲ್ಲ. ನಾಳೆ ಹೊತ್ತು ನಾನು ಇನ್ನೂ ಹೊರಕ್ಕೆ ಹಾಕ್ಬೋದು ಅವಳು. ಅವಾಗ ಏನು ಮಾಡ್ತೀಯತ್ತೆ ನೀನು? ನೀವು ಬರೀ ಖಾತೆ ಪುರಾಣ ಹೇಳ್ತೀರಮ್ಮ ಇಬ್ಬರಾಳು. ಹೇಳು, ನಿಮ್ಗೊಂದಿಷ್ಟನ ಬುದ್ಧಿ ಇಲ್ಲ. ಸುಮ್ಮನೆ ನಮ್ಮ ಮಾಡ್ಸೋದು ಕಲ್ಕೊಳ್ರಿ. ಆ ಹುಡುಗಿ ಏನು ತಸೇನ ಕೇಳುತ್ತೆ ಅಲ್ಲ. ಅಷ್ಟೆಲ್ಲ ಬಿದ್ದಿಲ್ದಿದ್ರೆ ಮನೆಗೆಲ್ಲ ತಂದಿಕ್ತಿತ್ತ. ಎಲ್ಲ ಪಾತ್ರೆ ಸಾಮಾನೆಲ್ಲ ಎಷ್ಟೊಂದು ಪಾತ್ರೆ ಸಾಮಾನು ತಂದಿಕ್ಕೈತೆ. ನಾನು ರೇಷ್ಮೆ ಸೀರೆ ತಂದು ಕೊಟ್ಟೈತೆ, ಎಲ್ಲ ಪ್ರತಿಯೊಂದು ಮಾಡೈತಿ. ಏನಂತವಮ್ಮ ಇಂದು ಯಾಕೆ ಅಂಗ್ರೇಗಾಡ್ತಾ ಐತೆ? ನೀನು ಅಫಿಷಿಯಲ್ಸ್ ಆಗಿ ಚೆನ್ನಾಗಿ ಮನೆ ಕಟ್ಕೋಬೇಕು ಅನ್ನೋದು ಗೊತ್ತಾಗಲ್ಲ ನೀಗೆ ಅಂತ ಹೇಳಿ ರೇಗಾಡ್ತೈತಿ. ಅಲ್ಲ ನಮಗೂ ಕಟ್ಕೋಬೇಕು ಅನ್ನೋದೇ ಇರೋದಲ್ವೇನ್ರಿ? ನಾನು ನೀವು ಎಷ್ಟು ಕಷ್ಟ ಬೀಳ್ತಾ ಇದ್ದೀವಿ. ₹1 ಎಂಟಣಿಗೂ ಲೆಕ್ಕ ಹಾಕಿ ನಾವು ಕುಡುಕ್ತಾ ಇದ್ದೀವಿ, ನಾವು ಮನೆ ಕಟ್ಕೋಬೇಕು ಅಂತ ಹೇಳಿ. ಅಂಥದ್ರಾಗೆ ಇವತ್ತೇ ಅವಳ ಹೆಸ್ರಿಗೆ ಮಾಡಿಸು, ಅವಳ ಹೆಸ್ರಿಗೆ ಮಾಡಿಸಿದ್ರೆ ಅವ್ರು ಕೊಟ್ಕೊಡ್ತಾರೆ. ನೀನು ಇನ್ನು ಮುಂದಕ್ಕೆ ಹೋಗೋದು ನೋಡಲ್ಲ, ಇನ್ನೂ ಹಿಂದಕ್ಕೆ ಹೋಗೋದೇ ನೋಡ್ತಾ ಇದೆಯಾ ಅಂತ ಹೇಳಿ ಗಲಾಟೆ ಮಾಡ್ತಾಯಿತಿ. ಅಲ್ಲ ಅವಳ ಹೆಸ್ರಿಗೆ ಮಾಡಿಸಿದ್ರೆ ನಾಳೆ ಹೊತ್ನಾಗ ನನ್ನ ಮನೆ ಅಂದರೆ ಬಿಡಲೇಬೇಕಲ್ವೇನ್ರಿ? ಅವೆಲ್ಲ ನಾನು ಎಜುಕೇಟೆಡ್ ಆಗಿರೋದಕ್ಕೆ ಅದನ್ನೆಲ್ಲ ಯೋಚನೆ ಮಾಡ್ತಿರೋದು ನಾನು. ಅಮ್ಮ ಸುಮ್ಮನಿರು, ನನಗೆ ಗೊತ್ತು ಅಮ್ಮ ಎಂಥದ್ದು ಅಂತ. ನೀನು ತಲೆ ಕೆಡಿಸ್ಕೊಬೇಡ. ನೀನು ಯಾಕೆ ಅವ್ರು ಹೇಳಿರೋದೆಲ್ಲ ತಲೆ ಕೆಡಿಸ್ಕೊಂತೀಯ? ನಿನಗೆ ಒಂದು ಸೀರೆ ತಂದು ಕೊಟ್ಟಾರೆ, ಮನೆಗೆ 1-2 ಪಾತ್ರೆ ಸಾಮಾನು ತಂದಿಕ್ತೇವ್ರೆ. ಅದಕ್ಕೇನೆ ಅವೇನೊಂದು 5,000-10,000 ರೂಪಾಯಿ ಕೊಟ್ಟರೆ ಕೊಡ್ತಾರೆ, ತಂದಿಕ್ಬೋದು. ನಮಗೂ ಪಾತ್ರೆ ಸಾಮಾನು ತರೋದೇನು ದೊಡ್ಡದಲ್ಲ. ಇವಾಗ ಏನು ಬೇಕು ಅಷ್ಟೈತೆ, ನಮಗೇನು ಬೇಕು ಅವಶ್ಯಕತೆ ಐತೆ ಅಷ್ಟೈತೆ. ಎಲ್ಲ ಹೋದ್ಮೇಲೆ ಮಾಡ್ಕೊಂಬನ, ಹೊಸ ಮನೆಗೆ ಹೋದ್ಮೇಲೆ ಅಂತೇಳಿ ಸುಮ್ಮನೆ ಇದ್ದೀವಿ ಅಷ್ಟೇ. ಅವ್ರನ್ನೂ ಯಾರೋ ಇದು ಮಾಡ್ತಾರೆ ಅನ್ನೋದಕ್ಕೋಸ್ಕರ ಮಾಡೋದಕ್ಕಾಗುತ್ತೆ ನಮ್ಮ. ನೀನು ಒಳ್ಳೆ ಸುಮ್ಮನಿರು. ನೀನು ಯಾಕಂತವೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ಇಲ್ಲಪ್ಪ, ಮಾಡಿಸ್ಲೇಬೇಕಷ್ಟೇ ನೀವಿಬ್ರು. ಏನು ಮಾಡ್ತೀರಾ ಗೊತ್ತಿಲ್ಲ, ನಮ್ಗೆ ಇಲ್ಲಿರೋಕ್ಕಾಗಲ್ಲ, ಮಾಡ್ಸೋಕ್ಕಾಗಲ್ಲ ಕಣತ್ತೆ, ಮಾಡ್ಸೋಕ್ಕಾಗಲ್ಲ. ನೀವು ಎಷ್ಟೇ ಹಾರಾಡ್ರಿ ನಾವಂತೂ ಮಾಡ್ಸೋಕ್ಕಾಗಲ್ಲ. ಸರಿನಾ? ನಾವು ಜಾಗ ತಂದು ಕಟ್ಕೊಂತೀವಿ, ಅವರು ಜಾಗ ತಗೊಂಡು ಕಟ್ಕೊಂಬ್ಲೇಳು. ಇದನ್ನ ಆಮೇಲೆ ಮಾರೋಕ್ಕಾಗುತ್ತೆ. ಇಲ್ಲಾಂದರೆ ಅಂಗಡಿ ಇದ್ರಾಗೆ ಮನೆ ಆಗೋದಿಲ್ಲ, ಸಣ್ಣದು ಇದು. ಇಲ್ಲಿ ಕಟ್ಟೋಕ್ಕೂ ಆಗೋದಿಲ್ಲ, ಯಾಕಂದರೆ ಇಬ್ಬರು ಭಾಗ ಎಲ್ಲ ಆಗೋದಿಲ್ಲ. ಬೇಕಾದರೆ ಇದನ್ನ ಕಿತ್ಬಿಟ್ಟು ಎಲ್ಲಾದರೂ ಅಂಗಡಿ ರೂಮ್ ಮಾಡಿ ಅವರು ಒಂದು ಕಡೆಗೆ ಬಾಡಿಗೆ ಕೊಡಲಿ, ನಾವು ಒಂದು ಕಡೆಗೆ ಬಾಡಿಗೆ ಕೊಡ್ತೀವಿ. ರೋಡ್ ಸೈಡ್ ಮಾರೋದೇ ಬೇಡ. ಅವ್ರು ಜಾಗ ತಗೊಂಡು ಮನೆ ಕಟ್ಕೊಂಬ್ಲೇಳು. ಇಲ್ಲಿಬ್ರು ಮನೆ ಕಟ್ಟೋದಕ್ಕೂ ಆಗಲ್ಲ. ಸರಿನಾ? ಅಷ್ಟೇ.
ಇವಾಗ ಇದ್ರಾಗ ಅರ್ಧ ಅರ್ಧ ಮಾಡ್ಕೊಂಡು ಅವರು ಅಂಗಡಿ ರೂಮ್ ಮಾಡ್ಕೊಂಬ್ಲೇಳು, ನಾವು ಅಂಗಡಿ ರೂಮ್ ಮಾಡಿ ಬಾಡಿಗೆ ಕೊಡ್ತೀವಿ. ಏನೋ ಒಂದು ಮಾಡಿ ಮಾಡೋಕ್ಕಾಗುತ್ತೆ ಅಷ್ಟೇ. ನಾನಂತೂ ಮಾಡಿಸಲ್ಲ. ನೀನೇನೇ ಹೇಳತ್ತೆ ಮಾಡಿಸಲ್ಲ. ನೀನು ಅವಳ ಮಾತು ಕೇಳಿ ನನಗೆ ಆಗ್ಲೆಲ್ಲ ಹೇಳಿದ್ರೆ ಸರಿ ಇರಲ್ಲ ನೋಡಿ. ನಾನು ಮಾತಾಡಬಾರ್ದು ಅಂತ ಇದ್ದೀನಿ. ಅಲ್ಲ ಕಣತ್ತೆ, ಅವತ್ತು ನೀನು ಬೇಡ ಅಂತಂದೆ, ಅವಳು ಮದುವೆ ಆಗಿ ಬಂದಿರೋದು ಬೇಡ ಅಂತಂದೆ. ನಾನು ಅವತ್ತು ಆರತಿ ಮಾಡಿ ಒಳಗೆ ಬಿಡ್ಕೊಂಡಿರೋಳು ನಾನು. ಇವತ್ತು ನೋಡಿ ನನಗೆ ತಿರ್ಕೊಬಿಟ್ರೆ ಅತ್ತೆ ಸೊಸೆ ಇಬ್ಬರು ಒಂದಾಗಿ ಅವಳ ಮಾತು ಕೇಳಿ ನನ್ನ ಮೇಲೆ ಎಷ್ಟು ಜೋರು ಮಾಡ್ತೀಳತ್ತೆ ನೀನು. ಅದಕ್ಕೆ ಸಂಗೀತ, ಯಾರಿಗೂ ಈಗ ಈ ಎಂಬಕ್ಕೆ ಹೋಗ್ಬಾರ್ದು, ಅವರೇ ನಮಗೆ ಮೂಲವಾಗ್ತಾರೆ ಅನ್ನೋದು. ನಾನು ಹೇಳ್ದೆ ನಿನಗೆ ಸುಮ್ಮನಿರಮ್ಮ ಅಂತ ಹೇಳಿ, ನೀನು ಕೇಳಲಿಲ್ಲ ನೋಡಿ. ಇವತ್ತು ನಮ್ಮಮ್ಮ ಅವಳು ಮಾತು ಕೇಳಿ ಹೆಂಗೆ ಮಾತಾಡ್ತೈತೆ. ಅಲ್ಲ, ಅವ್ರೇನು ಹೇಳ್ಬಾರ್ದೇನಿದ್ರೆ ಪಾಪ, ಮನೆ ಇಲ್ಲ ಅಂಬದಕ್ಕೋಸ್ಕರ ಮತ್ತೆ ಇನ್ನು ಯಾವಾಗ ಕಟ್ತೀರಿ ನೀವು? ಅತ್ತೆ ನೀನೇ ಯೋಚನೆ ಮಾಡು. ನಿನ್ನ ಕೈಯಾಗ ದುಡ್ಡು ಇಲ್ದಾಗ ನಾನು ನಿನ್ನ ಯಾಕತ್ತೆ ನಿನ್ನ ಮನೆ ಕಟ್ಟಿಲ್ಲ ಅಂತ ನಾನು ಕೇಳ್ಬೋದಾಗಿತ್ತಾ? ನೀನು ಏನು ಮಾಡಿದ್ಯತ್ತೆ ನಿನ್ನ ಮನೆ ಕಟ್ಟಿಲ್ಲ ಅಂತ ಕೇಳ್ಬೋದಾಗಿತ್ತಾ? ಹಾಂ, ನಿನ್ಗೀಗ ಆಗಿದ್ರೆ ನೀನು ಮಾಡ್ತಿದ್ದೆ. ಹಾಗೆ ನಾವು ಆಗುತ್ತೆ, ನಾವು ಮಾಡ್ತೀವಿ. ಇವಾಗಂತೂ ಒಂದು 6 ತಿಂಗಳು ಮಾಡೋಕ್ಕಾಗಲ್ಲ. ಸುಮ್ಮನಿರು. ನಾವು ಒಂದೇ ಸತಿ ಸಾಲ ಮಾಡ್ಕೊಂಡ್ರೆ ಅಷ್ಟೊಂದು ಸಾಲ ಮಾಡ್ಕೊಳಕ್ಕಾಗಲ್ಲ. ಈಗ ಮನೆ ಕಟ್ಟೋದಂದ್ರೆ ಸುಮ್ಮನೆ ಅಲ್ಲ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳಿದ್ರೆ ಇನ್ನು ಮದುವೆನ ಒಂದಿಲ್ಲ ಅಂದರೆ ಹೆಂಗೋ ಆಗೋಗ್ಬಿಡುತ್ತೆ 2 ದಿವಸಕ್ಕೆ. ಮನೆ ಹಂಗಲ್ಲ, ಒಂದು ಮಳೆ ಇಲ್ಲ ಅಂದ್ರೂ ನಿಂತ್ಕೊಳುತ್ತೆ, ಒಂದು ಇಟ್ಟಿಗೆ ಇಲ್ಲ ಅಂದ್ರೂ ಅಲ್ಲೇ ನಿಂತ್ಕೊಳುತ್ತೆ, ಗೊತ್ತಾ? ಹಾಂ, ಸ್ವಲ್ಪ ದಿನ ಸುಧಾರಿಸಿ. ಅವಳು ಮಾತು ಕೇಳ್ಬಿಟ್ಟು ನೀನು ಹಿಂಗೆ ಮಾತಾಡಿದ್ರೆ ಹೆಂಗತ್ತೆ ನೀನು? ಹಾಂ, ನನಗೆ ಆಗಲೆಲ್ಲ ಹೇಳ್ಬೇಡ ನೀನು. ಮಾಡಿಸೋದಿಲ್ಲ ಅಂದ್ರೆ ಮಾಡಿಸೋದಿಲ್ಲ. ನೀವೇನು ಮಾಡ್ತೀರಾ ಮಾಡ್ಕೊಳ್ಳಿ ಅಷ್ಟೇ ರೇ. ಏನಂದ್ರೆ ನೀವು ಮಾಡಿಸ್ಬೇಡ್ರಿ. ಮಾವನು ಹೇಳೈತಿ. ಇಲ್ಲ ಕಣಮ್ಮ, ಆಮೇಲೆ ನಾಳೆ ಹೊತ್ನಾಗ ನಮ್ಮದು ಅಂತಂದರೆ ನೀವೆಲ್ಗೆ ಹೋಗ್ತೀರಾ? ಅವ್ರು ಮ್ಯಾಲೆ ಹೋಗ್ರಿ ನೀವು ಅಂತಾರೆ. ಮ್ಯಾಲೆ ಹೋಗಿ ಆಮೇಲೆ ನಂದು ಕೆಳಗೆ ನನ್ನ ಹೆಸ್ರಿಗೆ ಐತೆ ಅಂತಂದರೆ ಜಾಗ ಮ್ಯಾಗಳ ಮನೆಯಲ್ಲಿ ಲೆಕ್ಕ ಇರಲ್ಲ. ಅಷ್ಟೇ, ಹೋಗಬೇಕು. ಅಲ್ಲ, ಅವ್ರು ಲಾತಮ್ಮರು ಕಟ್ಟಿಸ್ಕೊಡ್ತೀವಿ ಅಂತ ಅಂದ್ರಲ್ಲ, ಅದಕ್ಕಾಗಿ ಹೇಳಿದ್ದು. ನಾವೆಲ್ಲ ಕಟ್ಟಿಸ್ಕೊಡ್ತೀವಿ ಅಂತಂದವ್ರೆ. ಆಮೇಲೆ ಬೇಕಾದ್ರೆ ನೀವು ಅವ್ರದ್ದೇನು ನಮಗೆ ಬೇಡ ಅಂತ ಅಂಬದಾದ್ರೆ ನೀವು ವಾಪಸ್ ಕೊಡ್ಬೋದಲ್ಲ, ಅದಕ್ಕೆ ಹೇಳಿದ್ದಮ್ಮ. ಅಲ್ಲ, ಕೊಡ್ಲೇಳು ಬೇಕಾದ್ರೆ ದುಡ್ಡ, ಆದರೆ ಹೆಸ್ರಿಗೆ ಮಾಡ್ಸೋದು ಮಾತ್ರ ಮಾಡಿಸಲ್ಲ ಅಷ್ಟೇ. ಬೇಕಾದ್ರೆ ಅವ್ರು ಕೊಡ್ಲೇಳು, ನಾವು ಈಗಲೇ ಬೇಕಾದ್ರೆ ಕೊಡ್ತೀವಿ. ನಾವು ಜಾಗ ನೋಡಿದ್ದೀವಿ, ಆಲೇನೆ ನಾವು ತಕ್ಕಂತ ಇದ್ದೀವಿ. ಇವಾಗ ನಾವು ಮಾಡ್ತೀವಿ. ಆಲೆ ಎಲ್ಲ ಇನ್ನೊಂದು ಸ್ವಲ್ಪ ಅದ್ರಾಗ ಐತೆ, ಮಾಡ್ತೀವಿ. ಬೇಕಾದ್ರೆ ದುಡ್ಡು ಕೊಡ್ಲೇಳು. ಈ ಜಾಗ ಮಾತ್ರ ಮಾಡಿಸೋದಕ್ಕೆ, ಅವಳ ಹೆಸರು ಮಾಡಿಸೋದಕ್ಕೆ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಅಷ್ಟೇಪ್ಪ. ನಮ್ಮಮ್ಮಗೆ ಇನ್ನೇನು ಎಷ್ಟು ಹೇಳ್ತೀವಿ. ನಾವು ಅವತ್ತಿಂದ ಅದನ್ನೇ ಹೇಳ್ತಿರೋದು. ಮಾಡಿಸೋದಿಲ್ಲ ಅಂತ ಹೇಳಿದ್ರೆ ಕೇಳ್ಬೇಕು ನಮ್ಮಮ್ಮ. ಆಗ್ಲೆಲ್ಲ ಪದೇ ಪದೇ ಅದೇ ಮಾತಾಡಿದ್ರೆ ಅಮ್ಮ ಸುಮ್ಮನಿರು, ನಾವು ಮಾಡಿಸೋದಿಲ್ಲ ಅಂದ್ರೆ ಮಾಡಿಸೋದಿಲ್ಲ ಅಷ್ಟೇ. ಅಲ್ಲ ಕಣ, ಮತ್ತೆ ನಾವು ಸೋರ ಮನೆಗೆ ಹೆಂಗೆ ಮನಿತೇಬೇಕಾ? ಏನು ಸೋರಲ್ಲ ಕಣತ್ತೆ, ಇನ್ನೂ ಚೆನ್ನಾಗೈತೆ. ಸುಮ್ಮನೆ ಏನು ಸೋರೋದಿಲ್ಲ, ಏನಿಲ್ಲ. ಹಳೇದಾಗೈತೆ ಅಷ್ಟು ಬಿಟ್ಟರೆ ಸೋರೋದಿಲ್ಲ, ಬೀಳೋದು ಇಲ್ಲ. ಇನ್ನೊಂದು 6 ತಿಂಗಳಿಗೆ ಏನು ಬಿದ್ದೋಗ್ಬಿಡುತ್ತಾ? ಇವಾಗೇನು ಅಷ್ಟು ಮಳೆನೂ ಇಲ್ಲ, ಏನಿಲ್ಲ. ಇವಾಗ ಗಾಳಿ ಅಷ್ಟೇ. ಇವಾಗ ಬೇರೆ ಆಷಾಢ, ಗಾಳಿ ಅಷ್ಟೇ, ಮನೆ ಏನು ಬಿದ್ದೋಗೋದಿಲ್ಲ. ಸುಮ್ಮನಿರು. ಯಾಕೆ ನೀನು ಹಿಂಗೆ ಮಾತಾಡೋಕ್ಕೆ ಹೋಗ್ತೀಯ? ಹೇಳತ್ತೆ, ನಿನಗೆ ಬುದ್ಧಿ ಇದ್ದಳಾಗಿದ್ರೆ ಅದೆಲ್ಲ ಯೋಚನೆ ಮಾಡ್ತಿದ್ದೆ. ಇವತ್ತು ನೋಡು, ನನಗೆ ತಿರುಕಬಿಟ್ಟೆ ನೀನು. ಅವಳ ಮಾತು ಕೇಳಬೇಡ ಕಣತ್ತೆ ನೀನು. ಅಲ್ಲ, ಕೇಳೋದೇನಲ್ಲ, ಹೇಳಿದ್ದು. ಹೇಳ್ಬೇಕಲ್ಲ ಅದಕ್ಕೆ. ಇವತ್ತು ನೋಡು, ಹೆಂಗೆ ಇಬ್ಬರಳು ನನಗೆ ಇದು ಮಾಡ್ತಾ ಇದ್ದೀರಾ. ನಾನು ಅವತ್ತು ಆರತಿ ಮಾಡಿ ಒಳಗೆ ಬಿಡ್ಕೊಂಬಿಲ್ಲ ಅಂದರೆ ಅವಳು ಏನು ಮಾಡೋಳು? ಅಲ್ಲ, ಅವನು ಇವತ್ತು ನೋಡು ಹೆಂಡತಿ ಮಾತು ಕೇಳ್ಕೊಂಡು ನಮಗೆ ಎಲ್ಲ ವಿರೋಧ ಆಗ್ಬಿಟ್ರಲ್ಲ. ಅವನು ಬಿಡತ್ಲಾಗೆ ಹೋಗ್ಲಿಲ್ಲ, ಏನಾರ ಮಾಡ್ಕೊಂಡಿರ್ತಾನೆ ಅಂತ ಹೇಳಿ ನಾನು ಅವತ್ತು ಸಾಲ ಮಾಡಿ ಕಂಪ್ಯೂಟರ್ ಸೆಂಟ್ರ್ ಮಾಡಿಕೊಟ್ಟೆ. ಇವತ್ತು ನನ್ನ ತಂಗಿ ದೀಕ್ಷಾ ತಗೊಂಡು ಅದು ಮಾಡಿರೋದ್ಕಂತೂ ಪರವಾಗಿಲ್ಲ. ಅವಳೇನಾನ ಕಂಪ್ಯೂಟರ್ ಸೆಂಟ್ರ್ ತಗೊಂಡು ಮಾಡಲಿಲ್ಲ ಅಂತಂದರೆ ಅವನ್ನೆಲ್ಲ ಅರ್ಧ ರೇಟಿಗೆ ಕೊಟ್ಟು ನಾವೆಲ್ಲ ಲಾಸ್ ಮಾಡಿಕೊಂಡು ಕೊಡ್ಸಿರೋ ತಪ್ಪಿಗೆ ನಾವಿವತ್ತು ಬಾಯಿ ಬಿಡ್ಕೊಂಡು ಸುಮ್ಮನೆ ಆಗಬೇಕಾಗಿತ್ತು. ಇವತ್ತು ಹೆಂಗೋ ನನ್ನ ತಂಗಿ ಮಾಡೋದ್ಕಂತೂ ಅನುಕೂಲ ಆಯಿತು. ನೋಡಿ, ಎಲ್ಲ ಹಿಂಗೆ ಮಾಡ್ತೀರಿ ನೀವು. ಅದಕ್ಕೆ ಮತ್ತೆ ಸುಮ್ಮನಿರು ಅಂತ ಹೇಳಿದ್ದು ನಾನು. ಹೇಳಿದ್ರೆ ಕೇಳಲಿಲ್ಲ. ಅದಕ್ಕೆ ಮತ್ತೆ ಅವ್ರು ಹೇಳೋರು ಅವತ್ತು, ಬೇಡ ಕಣೆ ಸುಮ್ಮನೆ ಹೋಗಿಲ್ಲ, ನಾನು ದುಡ್ಡು ಕಂಬ್ಲಿ ಸುಮ್ಮನಿರು ಅಂತ. ನಾನು ಯಾವ ಬಿಡತ್ಲಾಗ ಅದಕ್ಕೆ ಅಲ್ಲಿ ಊಟ ಇಲ್ಲ, ಏನಿಲ್ಲ, ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಮಾಡಿಕೊಟ್ಟಿದ್ಕೆ ಇವತ್ತು ಹೆಂಗಾಯ್ತು. ನಮ್ಮತ್ತೆ ನೀನು ಅಫಿಷಿಯಲ್ ಆಗಿ ನೀನು ಗೌರ್ಮೆಂಟ್ ಕೆಲಸದೊಳಗೆ ಮನೆ ಕಟ್ಟಬೇಕು ಅನ್ನೋದು ಗೊತ್ತಿಲ್ವಾ? ಸಾಕು, ಇಷ್ಟ ಐತೆ. ಇವಾಗ ಕಟ್ಟಬೇಕು. ಇವಾಗ ಅದಕ್ಕದೇ ಕಳ್ಕೊಂಡು ಬೀದಿಗೆ ಬಿಟ್ಟರೆ ನಿನಗೆ ಬುದ್ಧಿ ಇರಲಿಲ್ಲೇನಮ್ಮ? ನೀನು ಓದಿದ್ಯಾ, 4 ಅಕ್ಷರ ಕಲ್ತಿದ್ಯಾ, ನೀನು ಗೌರ್ಮೆಂಟ್ ಅಫೀಷಿಯಲ್ ಆಗಿದೆಯಾ. ಅಂಥದ್ರಲ್ಲಿ ನೀನು ಹುಡುಗಿ ಹೆಸ್ರಿಗೆ ಯಾಕಮ್ಮ ನೀನು ಮನೆ ಮಾಡಿಸ್ದೆ ಅಂತೇಳಿ ನಾಳೆ ಹೊತ್ನಾಗ ಇವಳಿಗೆ ಹೆಸ್ರು ಮನೆ ಮಾಡಿಸಿ ಅವ್ರು ಮನೆ ಕಟ್ಟಿದ ಮೇಲೆ ಮನೆ ಬಿಡ್ರಿ ಅಂತೇಳಿ ನಾವು ಜಗಳ ಮಾಡ್ಕೊಂಡಾಗ ಅವಾಗ ಈ ಮಾತು ಬಂದೇ ಬರುತ್ತೆ. ಈ ಮಾತುಗಳು ಬಂದೇ ಬರುತ್ತೆ. ನೀನು ಅವಾಗ ಯಾಕಮ್ಮ ನೀನು ಮಾಡಿಸಿದ್ದೆ? ಅದು ಇಬ್ರಿಗೂ ಅಂದಮೇಲೆ ಇಬ್ರಿಗೂ ಮಾಡಿಸ್ಬೇಕಾಗಿತ್ತು. ಇವಾಗ ನೀನು ಹೆಂಗೆ ಮಾಡಿಸ್ದೆ? ನೀನು ಗೌರ್ಮೆಂಟ್ ಕೆಲಸದಾಗಿದ್ದು ನೀನು ಅದನ್ನೆಲ್ಲ ಯೋಚನೆ ಮಾಡಬೇಕಾಗಿತ್ತು ಅಂತಲೂ ಅಂತಾರೆ ನಾಳೆ. ಅದಕ್ಕೆ ನಾನು ಮಾಡಿಸಲ್ಲ ಕಣತ್ತೆ ಅಂತ ಯಾವುದೇ ಕಾರಣಕ್ಕೂ ಮಾಡಿಸಲ್ಲ ಅಂತ ನಮ್ಮ ಮತ್ತೆ ಫಿಟ್ಟಿಂಗ್ ಇಟ್ಬಿಟ್ಟವಳೆ. ನಮ್ಮ ಮತ್ತೆ ಅದಕ್ಕೆ ಜಗಳ ಮಾಡ್ತೈತಿ. ನಾನು ಅದಕ್ಕೆ ಮಾಡಿಸಲ್ಲ, ಏನು ಜಗಳ ಆದ್ರೂ. ದುಡ್ಡು ಕೊಡೋದಕ್ಕೆ ಮಾತ್ರ ಒಪ್ತಿಲ್ಲ. ಜಾಗ ಮಾತ್ರ ಮಾಡಿಸ್ಕೊಂಡು ಹಿಂಗೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಮನೆ ಅವ್ರ ಹೆಸ್ರಿಗೆ ಮಾಡಿಸ್ಕೊಬಿಟ್ಟು ನಮಗೆ ಆಮೇಲೆ ನಿಮ್ಗೇನು ಇಲ್ಲ ಹೋಗ್ರಿ ಅಂತ ಅನ್ನೋದಕ್ಕೆ. ನೋಡಿರಿ ಹೆಂಗೆ ನನಗೇನು ಗೊತ್ತಿಲ್ಲ ಅಂದ್ಕೊಬಿಟ್ಟವ್ರು ಇದೆಲ್ಲ ಪ್ಲ್ಯಾನ್. ನಾನು ಎಲ್ಲ ಯೋಚನೆ ಮಾಡ್ತೀನಿ. ನನಗೂ ಯೋಚನೆ ಮಾಡೋ ಅಂಥ ಶಕ್ತಿ ಐತೆ, ಬುದ್ಧಿ ಐತೆ ನನಗೂ.
ನೋಡ್ತಾ ಇರ್ರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.